ಯಾವ್ರು ನಿಮ್ದು? ಐ ಆಮ್ ಫ್ರಮ್ ಕ್ಯಾಪಿಟಲ್ ಸಿಟಿ. ಹಾಯ್, ಅಯ್ಯಪ್ಪ ಸತ್ತ. ಬಂದ್ಬಿಡು ಬಂದ್ಬಿಡು ಇಲ್ಲೇ. ಇದು ಎಲ್ಲ ಕ್ಯಾರೆಕ್ಟರ್ಗೂ ಒಂದು ಹೆಸರು ಅನ್ನೋದಿರುತ್ತೆ. ಬಟ್ ಈ ಸಿನಿಮಾದಲ್ಲಿ ಈ ಪಾತ್ರಕ್ಕೆ ಒಂದು ಹೆಸರು ಅನ್ನೋದೇ ಇಲ್ಲ. ಅಂಥ ಸಿಂಗರ್ ಅಂತಂದರೆ ಅವನ ಹಾಡುಗಳನ್ನ ಕೇಳಿದವರೇ ಪುಣ್ಯವಂತರು ಅಂತ ಅನ್ಬೇಕು. ರಾಕೇಶ್ ಪೂಜಾರಿದು ಪಾತ್ರ ಇದೆಯಲ್ಲ, ಅದು ನನಗೆ ತುಂಬ ಜಲಸ್ ಕಾಡಿತ್ತು. ಸಿನಿಮಾದಲ್ಲಿ ಅವ್ನು ಇವತ್ತಿಗೂ ಜೀವಿಸ್ತಾ ಇದ್ದಾನೆ, ಜೀವಂತವಾಗೇ ಇದ್ದಾನೆ. ಬೈಸ್ಕೊಂಡೆಲ್ಲ ಮಾಡಿದ್ದೀವಿ, ನಗಬೇಡಿ ಮಾಡ್ರ ಸೀರಿಯಸ್ ಆಗಿ ಅಂತ. ನಿಜವಾಗ್ಲೂ ಇವರಿಬ್ಬರೇ ಇಡೀ ಸಿನಿಮಾನ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಎತ್ಕೊಂಡು ಹೋಗಿದ್ದಾರೆ. ಕೋವಿಡ್ ಟೈಮಲ್ಲಿ ನಮ್ಮ ಕಾಲಲ್ಲ, ನಿಮ್ಮ ಕಾಲು, ಎಲ್ಲರ ಕಾಲೂ ಆ ಕಾಲ ಇದೆಯಲ್ಲ ಎಳೆದು ಬಿಸಾಕಿದೆ ಮೇಡಮ್. ಹೆಂಗೆ ಅಂತಂದರೆ, ಆ್ಯಕ್ಚುಲಿ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ನಮಗೆಲ್ಲ ತುಂಬ ಖುಷಿಯಾಗೇ ಇರುತ್ತೆ, ತುಂಬ ಸಂತೋಷ ಆಗುತ್ತೆ. ಸಿನಿಮಾ ಹೇಗೆ ಬರುತ್ತೋ, ಜನ ಹೇಗೆ ತೊಗೋತಾರೋ ಅಂತ. ಬಟ್ ಇದು ಒಂದು ಹೋಪ್ ಇರೋದೇನಪ್ಪ ಅಂತಂದರೆ, ಇದು ಕಾಮಿಡಿ ಅನ್ನೋದೇನಿದೆಯೋ ಅದು ತುಂಬ ಎಲ್ರಿಗೂ ಇಷ್ಟ ಆಗೋಂಥ ಒಂದು ಜಾನರು. ಎಲ್ರಿಗೂ ಅವ್ರವ್ರ ಜೀವನದಲ್ಲಿ ಅವರವರು ಬ್ಯುಸಿನೇ ಇರ್ತಾರೆ. ಬಟ್ ಈ ಥರದ್ದೊಂದು ಹಾಸ್ಯ ಅನ್ನೋದು ಫ್ರೆಂಡ್ಸ್ ಕೂತ್ಕೊಂಡು ಮಾತಾಡ್ತಾರೆ, ಅವಾಗ ಒಂದಷ್ಟು ಫನ್ ಮಾಡ್ತಾರೆ, ಎಷ್ಟು ಖುಷಿ ಆಗುತ್ತೆ, ಒಂಥರ ರಿಲೈಫ್ ಅಂತ ಅನಿಸುತ್ತೆ. ಆ ಥರ ಆಗಬೇಕು ಅಂತಂದರೆ ಈ ಸಿನಿಮಾಗೆ ಬಂದು ನೋಡಿ. ಇದೇ ಏಪ್ರಿಲ್ 17ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ನಿಮಗೆ ಕಂಪ್ಲೀಟ್ ಹಾಸ್ಯಮಯವಾಗಿ ಹೊಟ್ಟೆ ತುಂಬ ನಕ್ಕು ನೀವು ಹೋಗೋ ಅಂಥ ಒಂದು ಸಿನಿಮಾ ಅಂತ ಹೇಳ್ತೀನಿ. ಒಂದು. ಎರಡನೇದು ಹೇಗೆ ಅನ್ನಿಸ್ತಾ ಇದೆ ಅಂತ ಕೇಳಿದ್ರಿ. ಹೇಗೆ ಅಂತಂದರೆ, ಈ ಮಕ್ಕಳನ್ನ ಕೇರ್ ಮಾಡ್ತೀವಿ ಗೊತ್ತಾ, ಏನಾಗ್ತಾರೋ ಏನೋ, ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಇವತ್ತೇನು ಮಾಡ್ತಾರೋ ಅನ್ನೋದೊಂದು ಇರುತ್ತಲ್ಲ. ಮೇಡಮ್ ಹತ್ರ ಒಳ್ಳೆ ಹೆಸರು ತೊಗೋತಾರೋ ಇಲ್ವೋ, ಗುಡ್ ಅನ್ನಿಸ್ಕೋತಾರೋ ಇಲ್ವೋ, ಈ ಥರದ್ದೆಲ್ಲ ಒಂದು ನಮ್ಮ ತಲೆಗೆ ಇರುತ್ತಲ್ಲ. ಹಾಗೆ ಈ ಒಂದು ಸಿನಿಮಾ ಅನ್ನೋ ಒಂದು ಮಗುವನ್ನು ಪ್ರೇಕ್ಷಕರ ಮುಂದೆ ಇಡ್ತಾ ಇದ್ದೀವಿ. ಸೊ ಪ್ರೇಕ್ಷಕರು ಹೇಗೆ ತೊಗೋತಾರೆ ಅನ್ನೋದ್ರ ಮೇಲೆ ನಿರ್ಧಾರ. ಬಟ್ ಒಂದು ಹೋಪ್ ಇದೆ ನನಗೆ, 100% ಜನ ಈ ಸಿನಿಮಾನ ಪ್ರೀತಿಸ್ತಾರೆ. ಪ್ರತಿ ಸಿನಿಮಾದಲ್ಲೂ ಒಂದು ಪಾತ್ರ ಅಂದರೆ ಆ ಪಾತ್ರಕ್ಕೊಂದು ಹೆಸರು ಅನ್ನೋದಿರುತ್ತೆ. ಆದರೆ ಈ ಸಿನಿಮಾದಲ್ಲಿ ಈ ಪಾತ್ರಕ್ಕೆ ಒಂದು ಹೆಸರು ಅನ್ನೋದೇ ಇಲ್ಲ. ಅವನು ಯಾರು ಏನು ಎತ್ತ ಒಂಥರ ಗೌಣ, ಅವನು ಆ ಥರದ್ದೊಂದು ಪಾತ್ರ. ಇದರಲ್ಲಿ ಜೇಬಿಗೆ ಕೈ ಹಾಕಿ ಅನ್ನೋಂಥದ್ದೊಂದು ಪಾತ್ರ ಅಂತ ಹೇಳ್ಬೋದು. ಅದು ನೀವು ನಾನು ಹೆಂಗೆ ಎಕ್ಸ್ಪ್ಲೇನ್ ಮಾಡಲಿ ಅನ್ನೋದೇ ಗೊತ್ತಾಗಲ್ಲ. ಅದನ್ನು ನೀವು ನೋಡಬೇಕು ಅಂತಂದರೆ ಥಿಯೇಟ್ರಿಗೆ ಬರಬೇಕು. ಥಿಯೇಟ್ರಿಗೆ ಬಂದು ನೋಡಿದ್ರೆ ಆ ಪಾತ್ರ ಏನು, ಆ ಪಾತ್ರ ಯಾಕಿದೆ ಅನ್ನೋದೆಲ್ಲ ನಿಮಗೆ ಗೊತ್ತಾಗುತ್ತೆ. ಬೇಸಿಕಲಿ ಸುಜಯ್ ನಟ ನಿರ್ದೇಶಕ ಆಗೋದಕ್ಕಿಂತ ಮುಂಚೆಯಿಂದನೂ ನನಗೆ ಗೊತ್ತು. ಎಷ್ಟೋ ಜನಕ್ಕೆ ಈ ವಿಚಾರ ಗೊತ್ತಿಲ್ಲ ಅಂತ ಅನ್ಸುತ್ತೆ ಸುಜಯನ ಬಗ್ಗೆ. ಅದನ್ನಂತ ಹೇಳ್ತೀನಿ. ಆದರೆ ಐ ಮೀನ್ ಡೈರೆಕ್ಟರ್ ಸುಜಯ್ ಅವ್ರ ಬಗ್ಗೆ. ನಾನು ಸುಜಯ್ ಅಂತಂದರೆ ನನ್ನ ಫ್ರೆಂಡು, ಹಾಗೆ ನಾನು ಹಂಗೆ ಅಂತೀನಿ. ಆತ ಬೇಸಿಕಲಿ ಒಬ್ಬ ಸಿಂಗರು, ತುಂಬ ಅದ್ಭುತ ಸಿಂಗರು. ಎಂಥ ಸಿಂಗರ್ ಅಂತಂದರೆ ಅವನ ಹಾಡುಗಳನ್ನ ಕೇಳಿದವರೇ ಪುಣ್ಯವಂತರು ಅಂತ ಅನ್ಬೇಕು. ಅಂಥ ಸಿಂಗರ್ ಅವನು. ಆಗಿಂದ ನನಗೆ ಪರಿಚಯ. ಅಂದರೆ ಹೇಗೆ ಅಂತಂದರೆ, ಫಸ್ಟ್ ನನಗನು ಇದಾಗಿದ್ದು ಮೈಸೂರಲ್ಲಿ ನಟನ ಅನ್ನೋ ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ನಾನು ರಂಗಭೂಮಿ ಮಾಡಿ ನಾನು ಈ ಕಡೆ ಬಂದಿದ್ದು. ಆವಾಗ ರಾಜು ಅನಂತ ಸ್ವಾಮಿ ಅವರಿದ್ದಾರಲ್ಲ, ಅವರ ಶಿಷ್ಯ ಈತ. ಅವರು ಹೋದರು, ಅಂದರೆ ದೈವಾಧೀನರಾದರು. ಆಗ ಅವರ ನೆನಪಿಗೆ ಅಂತಂದ್ಬಿಟ್ಟು ಹಾಡೋಕ್ಕೆ ಅವ್ರ ಶಿಷ್ಯಂದ್ರೆ ಯಾರಿದ್ದಾರೆ ಅವರೆಲ್ಲ ಬಂದು ಹಾಡೋರು. ಇವನು ಬೆಂಗಳೂರಿಂದ ಬೈಕ್ ತೊಗೊಂಡು ಮೈಸೂರಿಗೆ ಬಂದು ಅಲ್ಲಿ ಹಾಡಿ ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸಿ ಮತ್ತು ಅಲ್ಲಿಂದ ವಾಪಸ್ ಇಲ್ಲಿಗೆ ಬರೋನು. ಈ ಥರ ಹುಚ್ಚು ಇದೆಲ್ಲ ಅವನಿಗೆ ತುಂಬ. ಅಂದರೆ ತನ್ನ ಗುರುಗಳು ಅಥವಾ ಏನೋ ಮಾಡಬೇಕು ಅಂತಂದರೆ ತುಂಬ ಪ್ಯಾಷನೆಟಿಕ್ಕಾಗಿ ಅದ್ರ ಬಗ್ಗೆ ಆಳವಾಗಿ ಇಳಿದು ಬಿಡ್ತಾನೆ. ಅಂಥ ಒಬ್ಬ ಇದು. ಅಲ್ಲಿಂದನೂ ನನಗೆ ಸುಜಯ ಪರಿಚಯ. ಅಲ್ಲಿಂದ ಬಂದ, ಆಮೇಲೆ ನಟ ಆದಮೇಲೆ ನಿರ್ದೇಶಕ ಮಾಡಿದ, ನಿರ್ದೇಶನಕ್ಕೆ ಅಂತ ಹಿಡ್ದ. ಒಂದಿನ ನಾನು ಶೂಟಿಂಗಲ್ಲಿದ್ದಾಗ ಫೋನ್ ಮಾಡಿಬಿಟ್ಟು, ಪ್ರೀತಿಯ ದಿನವೇ ಎಲ್ಲಿದೆಯಾ ಅಂದ. ಅರ್ಥ ಮಾಡ್ಕೊಳ್ಳಿ, ಶೂಟಿಂಗಲ್ಲಿದ್ದೀನಿ ಅಂತಂದೆ. ಅದಾದಮೇಲೆ ಸರಿ ಬರಬೇಕಲ್ಲ ನೀನು, ಇವತ್ತಾಗಲ್ಲ, ನಾಳೆ ಬರ್ತೀನಿ, ಸರಿ ಬಾ. ಇದೇ ಸ್ಟುಡಿಯೋಗೆ ಬಂದ ತಕ್ಷಣ ಬಾ ಹೇಳ್ತೀನಿ ಬಿಟ್ಟು ಕತೆ ಹೇಳ್ದೆ. ಕತೆ ಹಿಂಗಿದೆ, ನಿಂಗೇನು ಅನಿಸುತ್ತೆ ಅಂದರೆ ಒಂದು ಲೈನ್ ಅಷ್ಟೇ ಅವನು ಹೇಳಿದ್ದು. ಈ ಥರದ್ದು ಬೇಸಿಟ್ಟು ಕತೆ ಏನು ಅನಿಸುತ್ತೆ, ನೀನು ಅದ್ರ ಬಗ್ಗೆ ಈ ಆಳಕ್ಕೆ ಇಳಿದಿರ್ತೀಯ, ನೀನು ಮಾಡು ಇದನ್ನ ಅಂತಂದೆ. ಸೊ ನಿನಗೆ ಈ ಥರದ್ದೊಂದು ಪಾತ್ರ ಇದೆ, ನೀನು ಮಾಡಬೇಕಷ್ಟೆ. ನನ್ನ ಡೇಟ್ ಮ್ಯಾಚ್ ಆದರೆ ಮಾಡ್ತೀನಿ, ನೋಡೋಣ, ಅವೆಲ್ಲ ಹೇಳಂಗಿಲ್ಲ, ನೀನು ಬರಬೇಕು, ಮಾಡಬೇಕಷ್ಟೆ ಅಂದ. ಸರಿಯಪ್ಪ ಆಯಿತು. ದೇವ್ರ ದಯದಿಂದ ಡೇಟು ಮ್ಯಾಚ್ ಆಯಿತು. ಪಾತ್ರನೂ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ನಂದು ಅಂತಲ್ಲ, ಎಲ್ಲ ಪಾತ್ರಗಳು ನನಗೆ ತುಂಬ ಇಷ್ಟ ಆಯಿತು. ಸೊ ಹಂಗೆ ಅದನ್ನ ನನಗೆ ಸಿಕ್ಕಿದ್ದು, ನಾನು ಮಾಡಿಕೊಂಡು ಬಂದಿದ್ದು. ಇನ್ನೂ ಒಂದು ಹೇಳಬೇಕು, ಯಾವ್ದಾರ ಪಾತ್ರ ನೋಡಿದಾಗ ಒಬ್ಬ ಕಲಾವಿದನಿಗೆ ಅಯ್ಯೋ ಆ ಪಾತ್ರ ಸಿಕ್ಕಿದ್ರೆ ನನಗೆ ಸಖತ್ತಾಗಿ ನಾನು ಮಾಡ್ತಿದ್ದಿಲ್ಲ, ಇನ್ನೆಷ್ಟು ಚೆನ್ನಾಗಿ ಮಾಡ್ಬೋದಿತ್ತು ನಾನು, ಅಥವಾ ಅವನಕ್ಕಿಂತ ನಾನು ಎಷ್ಟು ಚೆನ್ನಾಗಿ ಮಾಡ್ಬೋದು ಅನ್ನೋದಲ್ಲೇ ರಾಕೇಶ್ ಪೂಜಾರಿದು ಪಾತ್ರ ಇದೆಯಲ್ಲ, ಅದು ನನಗೆ ತುಂಬ ಜಲಸ್ ಕಾಡಿತ್ತು.
ಏನು ಪಾತ್ರ ಇದು, ಎಷ್ಟು ಅದ್ಭುತವಾಗಿ ಮಾಡ್ತಾನೆ ಅಂತಂದ್ಬಿಟ್ಟು ನೀವು ನಂಬಲ್ಲ. ಅವನಿಲ್ಲ ಅನ್ನೋ ಕಾರಣಕ್ಕೆ ಈ ಮಾತು ಹೇಳ್ತಾ ಇರೋಂಥದ್ದಲ್ಲ. ಸಿನಿಮಾದಲ್ಲಿ ಅವ್ನು ಇವತ್ತಿಗೂ ಜೀವಿಸ್ತಾ ಇದ್ದಾನೆ, ಜೀವಂತವಾಗೇ ಇದ್ದಾನೆ. ಆ ಪಾತ್ರ ನೋಡಿದಾಗಂತೂ ಪಾತ್ರ ನಾವು ಜೊತೆಗೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಅವ್ನು ಮಾಡೋದು ನೋಡ್ಬಿಟ್ಟು ನಮಗೆ ನಗು ಬರ್ತಾಯಿತ್ತು. ಬೈಸ್ಕೊಂಡೆಲ್ಲ ಮಾಡಿದ್ದೀವಿ, ಏಯ್ ನಗಬೇಡಿ ಮಾಡ್ರ ಸೀರಿಯಸ್ ಆಗಿ ಅಂತ. ಇಲ್ಲ ಡೈರೆಕ್ಟ್ರೇ ಇವ್ನು ಮಾಡಿದ್ರೆ ನಮ್ಗೆ ನಗು ಬರುತ್ತೆ ಅಂತೆಲ್ಲ ಹೇಳ್ತಾ ಇದ್ವಿ. ಇಡೀ ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ನಂತೂ ಎತ್ಕೊಂಡು ಹೋಗಿರೋದೇ ಚಂದನ್ ಶೆಟ್ಟಿ ಮತ್ತು ರಾಕೇಶ್ ಪೂಜಾರಿ ಇವರಿಬ್ಬರೇ ಪಾತ್ರವಾಗಿ. ಸಕಲೇಶ್ ಅನ್ನೋ ಒಂದು ಪಾತ್ರವನ್ನು, ಇವ್ರದ್ದು ವಿಜಯ್ ಅನ್ನೋ ಪಾತ್ರ. ನಿಜವಾಗ್ಲೂ ಇವರಿಬ್ಬರೇ ಇಡೀ ಸಿನಿಮಾನ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಎತ್ಕೊಂಡು ಹೋಗಿದ್ದಾರೆ. ಫಸ್ಟ್ ಬಿಗಿನಿಂಗಿಂದ ಒಂದು ಹಾಸ್ಯ ಹಿಂಗೆ ಹೋಗ್ತಾ ಇರುತ್ತೆ, ಸೆಕೆಂಡ್ ಹಾಫಲ್ಲಿ ಇನ್ನೂ ಪೀಕಿಗೆ ಹೋಗುತ್ತೆ. ಅಷ್ಟು ಚೆನ್ನಾಗಿ ಇಬ್ಬರು ನಿಭಾಯಿಸಿದ್ದಾರೆ. ಅವೆರಡು ಪಾತ್ರ ನನಗೆ ತುಂಬ ಇಷ್ಟ. ಅದರಲ್ಲೂ ರಾಕೇಶ್ ಪೂಜಾರಿ ಅವರ ಪಾತ್ರ ಅಂತೂ, ಸಕಲೇಶನ ಪಾತ್ರ ಅದ್ಭುತವಾಗಿ ಮಾಡಿದ್ದಾನೆ. ನೀವು ನೋಡಿ ನೀವೇ ಹೇಳ್ತೀರ. ಯಾವ ರೀತಿ ವಿಭಿನ್ನ ಅಂತಂದರೆ, ಕಾಮಿಡಿ ಮಾಡಬೇಕು ಅಂತ ಮಾಡಿಲ್ಲ. ಅವನು ಮಾತಾಡಿದ್ರೆ ನಗು ಬರುತ್ತೆ, ಆ ಥರದ್ದೊಂದು. ಮತ್ತು ಇನ್ನೊಂದು ಏನು ಅಂತಂದರೆ, ಎಲ್ಲ ಸಿನಿಮಾದಲ್ಲೂ ಎಲ್ಲ ಕ್ಯಾರೆಕ್ಟ್ರಿಗೂ ಒಂದು ಹೆಸರು ಅನ್ನೋದಿರುತ್ತೆ. ಬಟ್ ಈ ಸಿನಿಮಾದಲ್ಲಿ ಈ ಪಾತ್ರಕ್ಕೆ ಒಂದು ಹೆಸರು ಅನ್ನೋದೇ ಇಲ್ಲ. ಅದು ವಿಭಿನ್ನ. ಆ್ಯಕ್ಚುಲಿ ಕೋವಿಡ್ ಆದಮೇಲೆ ಇದು ಮಾಡಿದ್ದು. ಕೋವಿಡ್ ಟೈಮಲ್ಲಿ ನಮ್ಮ ಕಾಲಲ್ಲ, ನಿಮ್ಮ ಕಾಲು, ಎಲ್ಲರ ಕಾಲೂ ಆ ಕಾಲ ಇದೆಯಲ್ಲ ಎಳೆದು ಬಿಸಾಕಿದೆ. ನಿಮಗೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ಹಾಗಾಗಿ ಆ ಕೋವಿಡ್ನ ಯಾರು ಎಕ್ಸ್ಪೀರಿಯೆನ್ಸ್ ಮಾಡಿದಿರೋ ಈ ಸಿನಿಮಾಗೆ ಬಂದರೆ ನಿಮಗೆ ಅದರ ವ್ಯಾಲ್ಯೂ ಏನು, ಆ ಕಾಲ ಅಂದರೆ ಟೈಮ್ ಅನ್ನೋದ್ರ ವ್ಯಾಲ್ಯೂ ಏನು ಅನ್ನೋದು ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರ ಕಾಲು ಎಳಿತೆ ಕಾಲ ಅಂದ ತಕ್ಷಣ ಎಸ್ ಇದನ್ನು ಮಾಡಲೇಬೇಕು, ಇದ್ದೇ ಟೈಟ್ಲಲ್ಲಿ ಮಾಡಬೇಕು ಅಂತ ಅನ್ನಿಸ್ತು. ಅದು ಅಲ್ಲದೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರ್ಬೋದು, ಉಪ್ಪಿಸರು ಎಲ್ಲರೂ ಕಾಲು ಎಳಿತೆ ಕಾಲ ಅಂಥೇಳಿ ಇದನ್ನ ಮಾಡಿರ್ತಾರೆ. ಅದು ಆ್ಯಕ್ಚುಲಿ ಎಲ್ಲರೂ ಕಾಲು ಎಳಿತೆ ಕಾಲ ಅನ್ನೋದು ಏನಿದೆಯೋ ಅದು ಗಾದೆ. ಆ್ಯಕ್ಚುಲಿ ಹಿಂಗೆ ಇರಬೇಡಪ್ಪ, ಎಲ್ಲರೂ ಕಾಲು ಎಳೆಯುತ್ತೆ ಕಾಲ ಅನ್ನೋದು ಗಾದೆ. ಅದನ್ನು ಇಟ್ಕೊಂಡು ಉಪ್ಪಿಸರು ಹೈಲೈಟ್ ಮಾಡಿದರು. ಸೊ ನಮಗೆ ಅದು ಇನ್ನೂ ಕ್ಯಾಚಿಯಾಗಿರುತ್ತೆ ಜನಕ್ಕೆ, ಇದಕ್ಕೆ ಪರ್ಫೆಕ್ಟ್ ಟೈಟ್ಲು ಅಂತ ಹೇಳ್ಬಿಟ್ಟು ಅದನ್ನು ಇಟ್ಕೊಂಡು ನಾವು ಈ ಸಿನಿಮಾನ ಮಾಡಿರೋದು. ಸಿನಿಮಾ ನೋಡಿ ನಿಮ್ಮ ಕಾಲು ಒಂದು ಸತಿ ಎಳೆಯುತ್ತೆ ಕಾಲ. ಯಾಕಾಗಿ ಈ ಸಿನಿಮಾ ನೋಡಬೇಕು ಅಂತ ಅನ್ನೋದಾದರೆ, ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿಯಾಗಿ ಹೋಗಿದ್ದಾರೆ. ಹೀಗೆ ರೀಲ್ಸ್ ಓಪನ್ ಮಾಡ್ತಾರೆ. ನಾನೊಂದು ರೀಲ್ಸ್ ಕಾಮಿಡಿ ಮಾಡಿದರೆ ಅದೇ ರೀಲ್ಸಿಗೆ ಇನ್ನೊಬ್ಬರು ಕಾಮಿಡಿ ಮಾಡಿರ್ತಾರೆ, ಅದೇ ಕಾಮಿಡಿಗಳಾಗೋಗಿರುತ್ತೆ. ಅವೆಲ್ಲವನ್ನೂ ಬಿಟ್ಟು ನಿಮಗೆ ಒಂದು 2.5 hours ಅಂತ ಅಂದ್ಕೊಡಿ ಎಲ್ಲ ಸೇರಿ ಓವರಾಲ್. ಡ್ಯೂರೇಷನ್ ಎಷ್ಟಿದೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಫ್ರಮ್ ದ ಬಿಗಿನಿಂಗಿಂದ ಎದ್ದು ಹೋಗೋ ತನಕ ಕ್ಲೈಮ್ಯಾಕ್ಸ್ ತನಕನೂ ನೀವು ಹೊಟ್ಟೆ ತುಂಬ ಅಷ್ಟು ನಕ್ಕಿ ಹೋಗ್ತಾರೆ. ಫುಲ್ ಮಿಲ್ಸ್ ಅಂತಾರಲ್ಲ ಹಾಗೆ, ಅಷ್ಟು ಹಾಸ್ಯಭರಿತವಾಗಿದೆ ಈ ಸಿನಿಮಾ. ನೀವು ನೋಡಿ ತಿಳಿಸ್ತೀವಿ. ಥಿಯೇಟ್ರಿಗೆ ಬರೋರಿಗೆ ದಯವಿಟ್ಟು ಕನ್ನಡ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಿ. OTTಲಿ ಬರುತ್ತೆ ನೋಡ್ಕೊಳ್ಳೋಣ ಅನ್ನೋ ಮನೋಭಾವ ಬೇಡ. ಬಂದ ಮೇಲೆ ಮತ್ತಿನ್ನೊಂದು ಸತಿ ನೋಡಿ. ಮತ್ತು ಇನ್ನೊಂದು, ಈ ಸಿನಿಮಾ ನಿಮಗೆ ಒಂದು ಸತಿ ನೋಡಿದ್ರೆ ಬಹುಶಃ ನಿಮಗೆ ಅರ್ಥವಾಗಲಿಕ್ಕಿಲ್ಲ. ಸೊ 2ನೇ ಸತಿ ಬಂದು ನೋಡಿದ್ರೆ ನಿಜವಾಗ್ಲೂ ನಗ್ತೀರ. ಯಾಕೆ ಅಂತಂದರೆ ಬಿಗಿನಿಂಗು ಬರೀ ನೀವು ನಗದರಲ್ಲೇ ಕಾಲ ಕಳೆದುಬಿಟ್ಟಿರ್ತೀರ. ಈ ಕಥೆಯ ಒಳ ಲೈನ್ ಏನಿದೆ ಅನ್ನೋದು ನಿಮಗೆ ಅರ್ಥವಾಗಿರಲ್ಲ. ಬಿಗಿನಿಂಗಿಂದ ಎಂಡ್ ತನಕ ನೀವು ನಕ್ಕಿರೋದ್ರಿಂದ ಸಿನಿಮಾದಲ್ಲಿ ಏನು ಹೇಳಿದ್ರು, ಅಯ್ಯಯ್ಯೋ ಅದನ್ನ ಹೇಳಿದ್ರಲ್ಲ ನಾವು ಅಬ್ಸರ್ವ್ ಮಾಡಿಲ್ಲ ಮತ್ತೆ ಬಂದು ನೋಡೋ ಅಂಥ ಒಂದು ಕಥಾಹಂತರ ಇರೋಂಥದ್ರಿಂದಾಗಿ ನೀವು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಒಂದು ಮತ್ತೊಂದೇನು ಅಂತಂದರೆ, ನೀವು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡೋದ್ರಿಂದಾಗಿ ಪ್ರೊಡ್ಯೂಸರ್ ಉಳಿತಾರೆ. ಪ್ರೊಡ್ಯೂಸರ್ ಯಾವತ್ತು ಉಳಿತಾರೋ ಕಲಾವಿದರು ಉಳಿತಾರೆ. ಕಲಾವಿದರು ಬಂದುಬಿಡು ಇಲ್ಲೇ. ಫೇಲ್ ಆದರೆ ಸ್ವೀಟ್ ಕೊಡಿಸ್ಬೇಕಪ್ಪ. ಫೇಲ್ ಆದರೆ ಸ್ವೀಟ್ ಕೊಡಿಸ್ಬೇಕಪ್ಪ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ. ಯಾಕೆ ಅಂತಂದರೆ, ನೀವು ಥಿಯೇಟ್ರಿಗೆ ಬಂದು ನೋಡಿದ್ರೆ ಪ್ರೊಡ್ಯೂಸರ್ ಉಳಿತಾರೆ. ಪ್ರೊಡ್ಯೂಸರ್ ಉಳಿದ್ರೆ ನಮ್ಮಂಥ ಕಲಾವಿದರು ಉಳಿಯೋಕ್ಕೆ ಸಾಧ್ಯ. ನಮ್ಮಂಥ ಕಲಾವಿದರು ಉಳಿದ್ರೆ ನಿಮ್ಗಳಿಗೆ ಒಂದಷ್ಟು ನಾವೇನಾರ ಮತ್ತೆ ಮನೋರಂಜಿಸೋಕ್ಕೆ ಸಾಧ್ಯ. ಸೊ ಈ ಒಂದು ಸೈಕಲ್ಲು, ಆ ಸೈಕಲ್ ರನ್ ಆಗ್ತಾನೆ ಇರಲಿ ಅಂತ ಥಿಯೇಟ್ರಿಗೆ ಬಂದು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀವಿ.